ನಾವು ಕೂಡ ರೈತ ಕುಟುಂಬದವರಾಗಿ ನಮ್ಮ ಕಡೆ ಯಾವ ಬೆಳೆನ ಬೆಳಿತೀವಿ, ನಮ್ಮ ಸೈಡಲ್ಲಿ ಈ ಬೆಳೆನ ತುಂಬಾ ಜಾಸ್ತಿ ಜನ ಬೆಳೀತಾರೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಶ್ರಾ ಮಲ್ಲೇಶ್ ವ್ಲಾಗ್. ಮನೆಯಲ್ಲಿ ಯಾರಿಗಾದರೂ ಕೋಲ್ಡ್ ಆಗಿ ಅವ್ರಿಗೆ ಕೆಮ್ಮು, ನೆಗಡಿ, ಶೀತ ಈ ಥರ ಏನಾದರೂ ಆಗಿದ್ದರೆ ಈ ಥರದೊಂದು ರೆಸಿಪಿನ ಮಾಡಿಕೊಡಿ. ಅವ್ರಿಗೆ ಬಾಯಿಗೂ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಥದ್ದು ಯಾವುದಪ್ಪ ರೆಸಿಪಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಅವರೆಕಾಳು ಹುಳಿ ಮಾಡೋಣ. ನಮ್ಮ ಹಳ್ಳಿಗಳಲ್ಲಿ ಹೇಗೆ ಉಪಚಾರಗಳನ್ನು ಮಾಡಿಕೊಂಡು ತಿಂತಾರೆ ಅದೇ ಥರ ಈ ಥರ ಕೆಮ್ಮು ಕೋಲ್ಡು ಆದಾಗ ಮನೆಯಲ್ಲಿ ಮನೆ ಮದ್ದು ಥರ ಮಾಡಿಕೊಂಡು ಊಟ ಮಾಡುವಂಥ ಊಟ ಇದು. ಯಾಕಂದರೆ ಎಲ್ಲರೂ ಕೂಡ ಮನೇಲಿ ಯಾರಿಗಾದರೂ ಶೀತ ಆದರೂ ಸಾಕು ಪಟ್ಟಂತ ಅವ್ರ ಮೈಂಡಿಗೆ ಬರೋದೆ ಅವರೆಕಾಳು ಹುಳಿ ಮಾಡೋಣ ಅಂತ. ಸೊ ಈ ಒಂದು ಅವರೆಕಾಳು ಹುಳಿ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಣ ಅವರೆಕಾಳನ್ನು ತಗೊಂಡು ಅದನ್ನು ಡ್ರೈಯಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಯಾವುದೇ ಥರ ಆಯಿಲ್ನ ಹಾಕಬೇಕಾದ ನೆಸೆಸಿಟಿ ಇಲ್ಲ. ನಂತರ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಎಲ್ಲ ಬಂದಾದಮೇಲೆ ಅದಕ್ಕೆ ಒಂದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕಿ ಟೊಮೊಟೊನೂ ಕೂಡ ಸ್ವಲ್ಪ ಮೆತ್ತಗೆ ಆಗೋ ಥರ ಬೇಯಿಸ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಆದಂತಹ ಅವರೆಕಾಳನ್ನು ಡ್ರೈಯಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅವರೆಕಾಳನ್ನು ಕೂಡ ಒಂದು 2 ಮಿನಿಟ್ಸು ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿ ಮತ್ತು ತರಕಾರಿಗಳನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅವರೆಕಾಳು ಹುಳಿಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕಿದ್ರೆ ಸಾಕು, ಹುಳಿ ಮಾತ್ರ ತುಂಬಾ ಟೇಸ್ಟಾಗಿ ಬರುತ್ತೆ. ಇನ್ನೂ ನನ್ನ ಮಗಳಂತೂ ನನಗೆ ಅಡುಗೆನೇ ಮಾಡೋಕ್ಕೆ ಬಿಡ್ತಾಯಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಾನು ತರಕಾರಿ ಎಲ್ಲ ತೊಳಿತಾ ಇದ್ದರೆ ಅವಳು ಕೂಡ ನಾನು ತೊಳಿತೀನಿ ಕಣಮ್ಮ ಅಂಥೇಳಿ ಅವಳು ಕೈಯೆಲ್ಲ ಹಾಕಿ ತರಕಾರಿ ಎಲ್ಲನೂ ಚೆಲ್ಲೋದು ಮತ್ತು ನೀರೆಲ್ಲನೂ ಚೆಲ್ಲೋದು. ನಾನು ಒಂದು ಕೆಲಸ ಮಾಡೋಣ ಅಂದರೆ ಅವಳು ನನಗೆ 2 ಅಲ್ಲ 3 ಕೆಲಸಗಳನ್ನು ಎಕ್ಸ್ಟ್ರಾ ಕೊಡ್ತಾಯಿದ್ಲು. ಆಮೇಲೆ ಬಂದು ನಮ್ಮ ಅತ್ತೆಯವರವಳನ್ನ ಎತ್ಕೊಂಡು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಅಥವಾ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಮನೇಲಿ ತರಕಾರಿಗಳಿತ್ತು ಅಂತ ಅದನ್ನು ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲನೂ ಫ್ರೈ ಮಾಡಿಕೊಂಡು ನಂತರ ಹುಣಸೆ ಹಣ್ಣನ್ನು ನೀರಲ್ಲಿ ಒಂದು 10 ನಿಮಿಷ ನೆಂದಿರುವಂತಹ ಹುಣಸೆ ಹಣ್ಣನ್ನು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡು ಹುಣಸೆಹಣ್ಣು ರಸನ ರೆಡಿ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು 2 ಸೌಟಷ್ಟು ಸಾಂಬಾರು ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಯೂಸ್ ಮಾಡ್ಕೊಳ್ಬೋದು, ಅಥವಾ ಪ್ಯಾಕೆಟಲ್ಲಿ ಅಂಗಡಿಯಲ್ಲಿ ಸಿಗುವಂತಹ ಸಾಂಬಾರು ಪೌಡರ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾವು ಇಲ್ಲಿ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪೌಡರ್ನ ಒಂದು 2 ಸೌಟಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಹುಣಸೆಹಣ್ಣು ಹುಳಿ ಏನು ಬಿಟ್ಟಿರ್ತೀವಿ ಅದು ಮತ್ತು ಸಾಂಬಾರು ಪೌಡರು ಮತ್ತು ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸಲ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನಾದರೂ ಸ್ವಲ್ಪ ರುಚಿ ಕಮ್ಮಿ ಇತ್ತಂದರೆ ರುಚಿನೂ ಕೂಡ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ಬರ್ಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಅವರೆಕಾಳು ಹುಳಿ ರೆಡಿ ಆಗುತ್ತೆ. ಅವರೆಕಾಳು ಹುಳಿನ ಬಿಸಿ ಮುದ್ದೆ ಜೊತೆ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ವಾವ್, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದೇ ಥರ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಇದೇ ಥರ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ಇವತ್ತಂತೂ ತುಂಬಾ ಕೆಲಸ. ಆ ಕೆಲಸದಲ್ಲಿ ನನ್ನ ಮಗಳನ್ನ ಇಟ್ಕೊಂಡು ಅಡುಗೆ ಮಾಡೋದ್ರ ಜೊತೆಗೆ ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಗುತ್ತೆ. ಯಾಕಂದರೆ ಅವಳನ್ನು ಒಬ್ರು ಇಟ್ಕೊಂಡು ಇನ್ನೊಬ್ಬರು ಕೆಲಸ ಮಾಡಬೇಕು, ಆ ಥರ ಒಂದು ಸಿಚುವೇಶನ್ ಇರೋದರಿಂದ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು.
ನಾವು ಹಳ್ಳಿಯಲ್ಲಿರೋದ್ರಿಂದ ಬರೀ ಹೈನುಗಾರಿಕೆ ಮಾತ್ರ ಮಾಡೋದಿಲ್ಲ, ಜೊತೆಯಲ್ಲಿ ನಾವು ವ್ಯವಸಾಯನೂ ಕೂಡ ಮಾಡ್ತೀವಿ. ಹಾಗಿದ್ರೆ ಭೂಮಿನ ಹುತ್ತಿ ಏನನ್ನು ವ್ಯವಸಾಯ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಈ ಕಡೆ ಸೈಡೆಲ್ಲ ಈಗ ಜಾಸ್ತಿ ನಾವು ಬೆಳೆಯುವಂಥದ್ದು ಬೇಬಿ ಕಾರ್ನ್ ಅಂತ ಕರೀತಾರೆ. ಅಂದರೆ ಫಂಕ್ಷನ್ಗಳಲ್ಲಿ ಬಜ್ಜಿ, ಬೋಂಡ ಅಥವಾ ಕಬಾಬು ಈ ರೀತಿಲಿ ಈ ಒಂದು ಬೇಬಿ ಕಾರ್ನ ಯೂಸ್ ಮಾಡ್ಕೊಳ್ತಾರೆ. ಬೇಬಿ ಕಾರ್ನ ನಮ್ಮ ಊರಿನ ಸೈಡೆಲ್ಲ ತುಂಬ ಜಾಸ್ತಿ ಬೆಳೀತಾರೆ. ಈ ಸೈಡೆಲ್ಲ ಜಾಸ್ತಿ ಈ ಬೆಳೆನೇ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಯಾಕಂದರೆ ಅದು 3 ತಿಂಗಳು ಬೆಳೆ. ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದು 3 ತಿಂಗಳಷ್ಟರಲ್ಲಿ ಕೈಯಲ್ಲಿ ದುಡ್ಡು ನೋಡ್ಬೋದು ಅನ್ನೋದಕ್ಕೆ ಎಲ್ಲರೂ ಕೂಡ ಜಾಸ್ತಿ ಈ ಬೆಳೆಯನ್ನು ನಮ್ಮ ಕಡೆ ಬೆಳೀತಾರೆ. ಸೊ ಹಾಗಾಗಿ ನಾವು ಕೂಡ ವ್ಯವಸಾಯಕ್ಕೆ ಅಂತಲೇ ಹೇಳಿ ಒಂದೊಂದು ಬ್ಯಾಚ್ ಆಗಿ ಒಂದು 3-4 ಬ್ಯಾಚನ್ನು ಬೆಳಿತೀವಿ. ಈ ಬ್ಯಾಚು ಆಲ್ರೆಡಿ ಕಟಾವಿಗೆ ಬಂದಿದೆ. ಸೊ ಜೋಳ ಏನಾದರೂ ಕಟಾವಿಗೆ ಬಂದಾಗ ಅಂದರೆ ಇದನ್ನು ಬೇಬಿ ಕಾರ್ನ್ ಅಂತೀವಿ. ಬಟ್ ನಮ್ಮ ಕಡೆ ಎಲ್ಲ ಇವಾಗ ಜಾಸ್ತಿ ಬೇಬಿ ಕಾರ್ನ್ ಅಂತ ಹೇಳಕ್ಕೆ ಬರಲ್ವಲ್ಲ, ನಮ್ಮ ಹಳ್ಳಿಯವರೆಲ್ಲ ಜೋಳ ಅಂತಲೇ ಕರೀತಾರೆ. ಇದು ನೋಡೋಕ್ಕೆ ಸ್ವಲ್ಪ ಜೋಳ ಥರನೇ ಕಾಣಿಸುತ್ತೆ, ಆದರೆ ಇದು ಬೇಬಿ ಕಾರ್ನು. ನಮಗೇನಾದರೂ ಇದು ಕಟಾವಿಗೆ ಬಂದಾಗ ತುಂಬಾ ಕೆಲಸ. ಇವಾಗೆಲ್ಲ ಹಳ್ಳಿಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ಜಾಸ್ತಿ ಆಳುಗಳು ಸಿಗೋದೇ ಇಲ್ಲ. ಅದರಲ್ಲೂ ನಮ್ಮೂರಲ್ಲಂತೂ ಕೂಲಿಗೆ ಜಾಸ್ತಿ ಯಾರೂ ಹೋಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಆಳುಗಳ ಕೊರತೆ ಅಂತೂ ತುಂಬಾ ಜಾಸ್ತಿ. ಸೊ ನಮ್ಮ ಮನೆಯವರು, ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿಯವರು ಎಲ್ಲರೂ ಸೇರಿಕೊಂಡು ಇಬ್ಬರನ್ನ ಅವ್ರಿಗೆ ಮೇವಾಗುತ್ತೆ ಅಂತ ಹೇಳಿ ಕರ್ಕೊಂಡು ಬೆಳಿಗ್ಗೆನೇ ಬೇಬಿ ಕಾರ್ನ್ ಎಲ್ಲನೂ ಕೂಡ ಬಿಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ನಮ್ಮ ಮನೆಯವರು ಚೀಲಕ್ಕೆಲ್ಲ ತುಂಬಿಕೊಂಡು ಎಲ್ಲನೂ ಕೂಡ ಗಾಡಿಯಲ್ಲೇ ಹೊಡೆದ್ರು. ಹೊಡ್ಕೊಂಡು ಬಂದರು. ಅದಾದಮೇಲೆ ಇನ್ನು ನಮಗೆ ಕೆಲಸ ಮನೇಲಿ ಸ್ವಲ್ಪ ಅಡುಗೆ ಗಿಡಿ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ಮೋತೆ ಹೊಡೆಯೋಕೆ ಕೂತ್ಕೊಳ್ತೀವಿ. ಇದನ್ನು ಮೋತೆ ಅಂತಲೂ ಕೂಡ ಕರೀತಾರೆ. ಅಂದರೆ ಏನು ಈಗ ಸಿಪ್ಪೆ ಬರಕೆ ಬಂದಿರುತ್ತೆ ಅದನ್ನು ಚಾಕುಲಿ ಕುಯ್ದು ಒಳಗಡೆ ಇರುವಂತಹ ಒಂದು ಬೇಬಿ ಕಾರ್ನ ತೆಗಿಬೇಕು, ಸೆಪ್ರೇಟ್ ಮಾಡಬೇಕು. ನೋಡಿ ಅಷ್ಟೆಲ್ಲ ನಾವು ಬಿಡಿಸಿದ್ದಕ್ಕೆ ಬೇಬಿ ಕಾರ್ನ ನಮಗೆ ಸಿಕ್ಕಿರೋ ಅಷ್ಟು ಬೇಬಿ ಕಾರ್ನು ಇಷ್ಟೇ, ಒಂದು ಚೀಲ, ಮುಕ್ಕಾಲು ಚೀಲ ಸಿಕ್ಕಿದೆ ಅಷ್ಟೇ. ಇದನ್ನು ಬಿಡಿಸೋಕ್ಕೆ ನಾವು ಕೂತ್ಕೊಂಡಿದ್ದು ಮಧ್ಯಾಹ್ನ ಒಂದು 2-2:30 ಹಂಗೆ ಕೂತ್ಕೊಂಡಿದ್ದು. ಈಗ ನೋಡಿದರೆ ಟೈಮು ಸಾಯಂಕಾಲ ಆಗೇ ಹೋಯ್ತು. ಆಲ್ರೆಡಿ 6-6:30 ಆಗೇ ಹೋಯ್ತು. ಅಲ್ಲಿವರೆಗೂ ಕೂತ್ಕೊಂಡು ಬಿಡಿಸಿದ್ವಿ ನಾನು, ನಮ್ಮ ಅತ್ತೆ ಎಲ್ಲ. ಒಂದಿಷ್ಟು ಸಿಕ್ಕಿದೆ ಅಷ್ಟೇ. ಈ ಒಂದು ಬೇಬಿ ಕಾರ್ನ ನಮಗೆ ಯಾರು ಬೀಜ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾವು ಇದನ್ನ ಕೊಡ್ತೀವಿ. ಅವರು ಈ ಒಂದು ಬೇಬಿ ಕಾರ್ನ ಮಾರ್ಕೆಟ್ಗಾಗಿರ್ಬೋದು ಅಥವಾ ಯಾವುದಾದ್ರೂ ಅಂಗಡಿಗಳಿಗೆ ಅವರು ಅದನ್ನು ಕೊಟ್ಕೊಳ್ತಾರೆ. ಏನು ನಾವು ಈ ಸಿಪ್ಪೆನ ಸಪ್ರೇಟ್ ಮಾಡಿದ್ದೀವಲ್ಲ, ಈ ಸಿಪ್ಪೆ ಏನು ಕೂಡ ವೇಸ್ಟ್ ಆಗೋಲ್ಲ. ಸೋಗು, ಈ ಸಿಪ್ಪೆ ಎಲ್ಲ ವೇಸ್ಟ್ ಆಗೋಲ್ಲ. ಇದನ್ನೆಲ್ಲ ನಮ್ಮ ಹಸುಗಳಿಗೆ ಮೇವಾಗಿ ನಾವು ಯೂಸ್ ಮಾಡ್ಕೊಳ್ತೀವಿ. ಜೊತೆಗೆ ಈ ಮೋತೆನ ಹಸುಗಳಿಗೆ ಹಾಕೋದ್ರಿಂದ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ. ಎಲ್ಲ ಹಸುಗಳಿಗೂ ಕೂಡ ಈ ಮೋತೆ ಒಂಥರ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾವ ಕಡೆ ಎಲ್ಲ ಬೇಬಿ ಕಾರ್ನ ಬೆಳೀತಾ ಇದ್ದಾರೆ ಅಥವಾ ನೀವೇನಾದರೂ ಈ ವಿಡಿಯೋ ನೋಡೋರು ಏನಾದರೂ ಬೇಬಿ ಕಾರ್ನ ಬೆಳೀತಾ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಹಸುಗಳೆಲ್ಲ ಈ ಮೋತೆನ ನೋಡ್ತಿದ್ದಾಗೇ ಯಾವ ಥರ ಕಿರ್ಚ್ತಾ ಇದ್ದಾವೆ ಕೇಳಿಸ್ಕೊಳ್ಳಿ.